ನಮಸ್ಕಾರ, ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ಕೊತ್ತಂಬರಿ ಸೊಪ್ಪಿನ ದಂಟಿನಿಂದ ತಂಬಳಿ ಮಾಡೋದು ಹೇಳ್ಕೊಡ್ತೀನಿ, ಬನ್ನಿ. ಮಿಕ್ಸಿ ಜಾರಿಗೆ 4 ಸ್ಪೂನಷ್ಟು ಕಾಯಿ ಹೂವು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪಿನ ದಂಟನ್ನು ಹಾಕ್ತೀನಿ. ದಂಟನ್ನು ನಾವು ಬೇಡ ಅಂಥೇಳಿ ಬಿಸಾಕಿ ಸೊಪ್ಪು ಮಾತ್ರ ಇಟ್ಕೊಳ್ತೀವಿ, ಆದರೆ ದಂಟಿಂದ ಎಷ್ಟು ಉಪಯೋಗ ನೋಡಿ. ತಂಬಳಿ ಮಾಡಬೇಕಾದ್ರೆ ಮೊದಲು ಕಾಯಿನ ಹಾಗೆ ಮಿಕ್ಸಿಲಿ ಒಂದ್ಸರಿ ಪುಡಿ ಮಾಡಬೇಕು, ನಂತರ ನೀರು ಹಾಕಿ ರುಬ್ಬಬೇಕು. ಆವಾಗ ತುಂಬ ನಯಸ್ಸಾಗುತ್ತೆ. ಈಗ ನೋಡಿ ಮಿಕ್ಸಿ ಜಾರಿಗೆ ಗರ್ ಅನಿಸಿದ್ದೀನಿ. ಈಗ 4 ಕಾಳುಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಲೋಟದಷ್ಟು ನೀರು ಹಾಕಿ ನಯಸ್ಸಾಗಿ ರುಬ್ಬೋಣ. ನೋಡಿ, ತಂಬಳಿ ನಯಸ್ಸಾಗಿ ರುಬ್ಬಾಯಿತು. ತಂಬಳಿ ರುಬ್ಬಾಯಿತು. ಈಗ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ. ಒಗ್ಗರಣೆ ಸೌಟಿಗೆ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ, 3 ಒಣಮೆಣಸಿನ ಚೂರು ಹಾಕಿದ್ದೀನಿ, ಅರ್ಧ ಸ್ಪೂನ್ ಜೀರಿಗೆ ಹಾಕ್ತೀನಿ. ಜೀರಿಗೆ ಸ್ವಲ್ಪ ಫ್ರೈ ಆಗಲಿ. ಈಗ ಸಾಸಿವೆ ಕಾಳು ಹಾಕ್ತೀನಿ. ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಬೇಕು, ಆಗಲೇ ತಂಬಳಿಗೆ ರುಚಿ ಕೊಡುತ್ತೆ. ಈಗ ಒಗ್ಗರಣೆ ತೆಗೆದು ತಂಬಳಿಗೆ ಹಾಕೋಣ. ನೋಡಿ, ತಂಬಳಿ ರೆಡಿಯಾಗಿದೆ. ಒಗ್ಗರಣೆ ಕೊಟ್ಟಾಯಿತು. ಈಗ ತಂಬಳಿಗೆ ಮೊಸರು ಮಿಕ್ಸ್ ಮಾಡೋಣ. 2 ಸೌಟಷ್ಟು ಗಟ್ಟಿ ಮೊಸರು ಹಾಕ್ತೀನಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕೊತ್ತಂಬರಿ ಸೊಪ್ಪಿನ ದಂಟಿನ ತಂಬಳಿ ರೆಡಿ ಆಯಿತು. ಪ್ರತಿದಿನ ತಂಬಳಿ ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ತಂಪು. ಯಾವುದೇ ತಂಬಳಿ ಮಾಡೋದಾದರೂ ಮೊಸರು ಮತ್ತು ಜೀರಿಗೆ, ತುಪ್ಪ ಹಾಕ್ತೀವಿ. 3 ಸಹ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಊಟದಲ್ಲಿ ಪ್ರಾರಂಭವೇ ತಂಬಳಿ ಊಟ ಮಾಡಬೇಕು. ದಿನಕ್ಕೊಂದು ತಂಬಳಿ ಮಾಡಿಕೊಂಡು ಊಟ ಮಾಡ್ಬೋದು. ನೀವು ಸಹ ಈ ಕೊತ್ತಂಬರಿ ಸೊಪ್ಪಿನ ದಂಟನ್ನು ಬಿಸಾಕದೆ ರುಚಿಯಾದ ಒಂದು ತಂಬಳಿ ಮಾಡ್ಕೊಂಡು ಊಟ ಮಾಡಿ. ನೋಡಿದ್ರಲ್ಲ, ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.